ನಮ್ಮ ಜರ್ನಿ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲಿ ಅಂದರೆ 12 ಜ್ಯೋತಿರ್ಲಿಂಗದಾಗ 5 ಜ್ಯೋತಿರ್ಲಿಂಗ ನೋಡಕ್ಕೆ ಹೊಂಟೋದು. ನಮ್ಮ ಇಬ್ಬರು ದೋಸ್ತರ 2 ಗಾಡಿ ಮ್ಯಾಗ 3 ಮಂದಿ ಹೊಂಟೋದು. ನಾವು ಎಲ್ಲಿಂದ ಹೊಂಟೋದು ಅಂದ್ರೆ ಕೌಲ್ಗುಡ್ ಎಲ್ಲಿ ಬರ್ತೈತಿ ಅಂದ್ರೆ ಅತ್ನಿ ಬಿಟ್ಟು ನಿಯರ್ ಅತ್ನಿಯಿಂದ 12 ಕಿಲೋಮೀಟ್ರ್. ಯಾವ್ಯಾವ ರೂಟ್ ಮುಖಾಂತರ ಹೋಗೋದು ಅಂದ್ರೆ ಈಗ ಮೊದಲು ಗಾಡಿ ಪೂಜೆ ಗೀಜೆ ಮಾಡ್ಕೊಂಡ ಹೂವಾಗಿ ಹಾಕೊಂಡ ನಮ್ಮ ದೋಸ್ತರ ಹೂವಾಗಿ ಕಟ್ಲತ್ತಿರು. ಹೂವು ಕಟ್ಟಿದ ತಕ್ಷಣ ನಾವು ಒಂದು ಸೆಲ್ಫಿ ಮಾಡ್ಕೊಂಡು ಇವ ನಮ್ಮ ದೋಸ್ತ ರೋಹಿತ ಇವೊಬ್ಬ ಕಲಿಮಿಷ ಇವ್ರನ್ನ 3 ಜನ ಕೂಡಿಸಿ ನಾವು ಎಲ್ಲೆಲ್ಲಿ ಹೊಂಟೋದು ಅಂದ್ರೆ ಹೋಗುವಾಗ ಪಂಡ್ರಾಪುರ ಮೊದಲಿಗೆ ಜ್ಯೋತಿರ್ಲಿಂಗದಾಗ ಅಂದ್ರೆ ಕೃಷ್ಣೇಶ್ವರ, ಅಲ್ಲಿಂದ ಓಂಕಾರೇಶ್ವರ, ಅಲ್ಲಿಂದ ಉಜ್ಜಯಿನಿಂದ ತ್ರಿಂಬಕೇಶ್ವರ, ಅಲ್ಲಿಂದ ಭೀಮಾಶಂಕರಕ್ಕೆ ಹೋಗ್ಬೇಕು ಅನ್ನೋದೈತ್ರಿ. ಬೈಕ್ ಮ್ಯಾಗ ಹೊಂಟೋದು. ಮೊದಲಿಗೆ ನಾವು ಪೆಟ್ರೋಲ್ ಪಂಪಿಗೆ ಹೊಂಟೋದು 3 ಜನ. ಪೆಟ್ರೋಲ್ ಹಾಕೊಂಡು ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತೈತಿ. ಪೆಟ್ರೋಲ್ ಪಂಪಿಗೆ ಬಂದು ಪೆಟ್ರೋಲ್ ಹಾಕೊಂಡು 2 ಗಾಡಿ ಟ್ಯಾಂಕ್ ಫುಲ್ ಮಾಡಿದ ತಕ್ಷಣ 1 ಗಾಡಿ ಫುಲ್ ಆಯಿತು. 2ನೇ ಗಾಡಿ ಫುಲ್ ಮಾಡಿಸ್ಲತ್ತಿದ್ದು. ಆಗ ಆ ಕಡೆ ಈ ಕಡೆ ಮಾಡಿ ಒಂದು ಸ್ವಲ್ಪ ಫುಲ್ ಟ್ಯಾಂಕ್ ಮಾಡಿಸಿ ಫುಲ್ ಮಾಡಿಸ್ಕೊಂಡ ನಾವು ನಮ್ಮ ದೋಸ್ತರ ಕಿರಿಕ್ ಸುಳಿ ಮಕ್ಕಳ ಇಲ್ಲಿ ಹೋಗೋನು ಕೂಡ ಕಿರಿಕ್ ತಗೊಂಡು ಕೂತ್ಬಿಟ್ರು. ಆಗ ದಾಂಡಿಗೆ ಬಂದ ನಮ್ಮ ದೋಸ್ತರು ಏನು ಹೋಗ್ಬೇಕಲ್ಲ ಅದ್ರಾಗ ಬ್ಯಾಗ್ ಒಂದು ಕಟ್ಲಕ್ಕ ಹಗ್ಗ ಒಂದು ಇಲ್ಲಿ ಮದುವೆಯಾಗ ಹಗ್ಗ ಒಂದು ಕಟ್ಕೊಂಡು ನಮ್ಮ ದೋಸ್ತರು ಇಬ್ರು ಕುಡಿಸಿ ಕಟ್ಕೊಂಡ ಇಲ್ಲಿ ಮದಮಾಯದಿಂದ ನಾವೇನು ಅನಂತಪುರ ರೋಡ್ ಹಿಡ್ಕೊಂಡು ಹೊಂಟುಬಿಟ್ಟು ನೋಡ್ರಿ. ಅದ್ರಾಗ ನಮ್ಮ ದೋಸ್ತ ಒಬ್ಬ ಮೊಬ್ ಸುಳಿ ಮಗ ಮತ್ತು ಬ್ಯಾಗ್ ಈಗ ಜರ್ಸ್ಕೊಂಡು ಬಿಟ್ಟಿದ್ದ. ಅದಕ್ಕೆ ಮತ್ತು ದಾಂಡಿಗೆ ಹಾಕಿ ಬ್ಯಾಗ್ ಮತ್ತೊಮ್ಮೆ ಕಟ್ಟಿ ನಮ್ಮ ಪ್ರಯಾಣ ಮುಂದುವರಿತ್ರಿ. ಆಗ ನಾವು ಈಗ ಅನಂತಪುರ ನಿಯರ್ ಇದ್ದು ರೀ. ಅನಂತಪುರ ದಾಟಿದ ತಕ್ಷಣ ನಮ್ಗೆ ಇಲ್ಲಿ ಮಹಾರಾಷ್ಟ್ರ ಎಂಟ್ರಿ ಆಗರಿದ್ದು ರೀ. ಕರ್ನಾಟಕ ಬೌಂಡ್ರಿ ಮುಗಿದ ಮಹಾರಾಷ್ಟ್ರಕ್ಕೆ ಎಂಟ್ರಿ ಅದು ರೀ. ಮಹಾರಾಷ್ಟ್ರದ ಡಪ್ಲಾಪುರ ಮ್ಯಾಗಿಂದ ಜತ್ ಕಡೆ ಹೊಂಟೋದು ರೀ. ಜತ್ನಿಂದ ನಾವು ಮುಂದೆ ಹೋಗ್ಬೇಕಂದ್ರೆ ಡಪ್ಲಾಪುರ ಫ್ಯಾಕ್ಟ್ರಿ ನೋಡ್ರಿ. ಡಪ್ಲಾಪುರ ಫ್ಯಾಕ್ಟ್ರಿದಿಂದ ನಾವು ಹೊಂಟೋದು ರೀ. ಇಲ್ಲೊಂದು ಸ್ವಲ್ಪ ರೋಡ್ ಸುಮಾರು ಐತ್ರಿ, ಏನು ಮಾಡಕ್ಕೆ ಬರಲ್ಲ ರೀ. ಮಹಾರಾಷ್ಟ್ರ ರೋಡ್ ನಿಮ್ಗೆ ಏನು ಗೊತ್ತೈತಿಲ್ಲ ಹೇಳಕತ್ತೈತೇನ. ಹಂಗೆ ಮುಂದೆ ಹೊಂಟು ರೀ. ಮಹಾರಾಷ್ಟ್ರದಿಂದ ಜತ್ದಾಗ ಹೊಂಟೋದು ರೀ. ಜತ್ತದಿಂದ ನೆಕ್ಸ್ಟ್ ನಾವು ಸಾಂಗೋಲ ರೋಡಿಗೆ ಹೈವೇಗೆ ಹೋಗ್ಬೇಕು ರೀ. ಸಾಂಗೋಲದಿಂದ ನಾವು ಪಂಡ್ರಾಪುರಕ್ಕೆ ತಕ ಹೋಗೋದೈತ್ರಿ. ಆಗ ನಮ್ಮ ದೋಸ್ತ ಒಂದು ಜರ ಮುಂದೆ ಮಾಡ್ಕೋತ ಮೊಬ್ಬರ್ಗತಿ ಗಾಡಿ ಒಂದು ಹೊಡ್ಲತ್ತಾನೆ. ಏನು ಮಾಡಕ್ಕೆ ಬರೋದಿಲ್ಲ. ಈಗ ಒಂದು ಸೆಲ್ಫಿ ಅಂತ ತಗೊಂಡು 3 ಮಂದಿ ಸೆಲ್ಫಿ ಇದನ್ನು ವಿಡಿಯೋ ಮಾಡ್ಕೊತ ಹೊಂಟು. ಯಾಕಂದ್ರೆ ನಮ್ಮ ದೋಸ್ತ ಹಿಂದಿನ ಅವಂತೂ ಕೆಟ್ಟ ಕಳ್ಳರಿಸಿದ ಹೆಲ್ಮೆಟ್ ಹಾಕೊಂಡು ಉಯಿ ಮಾಡ್ಕೊತ ಕೂತ್ಬಿಟ್ಟ ಮಟ್ಟ. ಆಗ ನಾವು ಸಾಂಗೋಲಕ್ಕೆ ಎಂಟ್ರಿ ಕೊಟ್ಟು ಸಾಂಗೋಲದಾಗ ಹಂಗೆ ಸಿಟಿ ಪಾಸ್ ಆದ ತಕ್ಷಣ ನಾವಿನ್ನು ಪಂಡ್ರಾಪುರ ಕಡೆ ಹೊಂಟುಬಿಟ್ಟು ಪಂಡ್ರಾಪುರದಿಂದ ಸಾಂಗೋಲದಿಂದ ಇಲ್ಲಿ ಬರುವಾಗ ಸಾಂಗೋಲ ಸಿಟಿ ಪಾರ್ ಸಾಂಗೋಲದಿಂದ ಪಂಡ್ರಾಪುರಕ್ಕೆ ಬಂದುಬಿಟ್ಟು ಸಿಟಿಗೆ. ಪಂಡ್ರಾಪುರದಲ್ಲಿ ಇಲ್ಲಿ ಗುಡಿ ಹುಡುಕಾಡ್ಬೇಕು. ಅದ್ರಾಗ ನಮ್ಮ ದೋಸ್ತ ಗುಡಿ ತೋರ್ಸ್ನ ಅಂತೇಳಿ ಗುಡಿ ಮುಂದೆ ಬೇರೆ ಕಡೆ ಓದ್ಬಿಟ್ಟಿದ್ದ. ಮತ್ತು ಹೊಳ್ಳಿ ರಿಟರ್ನ್ ಅದ ಗುಡಿಗೆ ತಂದ. ಮತ್ತು ಇದು ಪಂಡ್ರಾಪುರ ವಿಠಲನ ಗುಡಿ ಅಂದ. ಆಗ ಮಾಡ್ಕೊಂಡು ದರ್ಶನ ಮಾಡ್ಲಿಕ್ಕೆ ಇಲ್ಲಿ ಗಾಡಿ ಹಚ್ಚಲತ್ತು ಪಾರ್ಕಿಂಗ. ಆಗ ಬ್ಯಾಗಿಗಿಟ್ಟು ನಾವು ಪಾರ್ಕಿಂಗ್ ಮಾಡಿ ಗಾಡಿ ಅಲ್ಲೇ ಗುಡಿ ಸೈಡ್ ಪಾರ್ಕಿಂಗ್ ಜಾಗ ಇತ್ತು. ಅಲ್ಲಿ ಪಾರ್ಕಿಂಗ್ ಮಾಡಿದ್ದು ಗುಡಿ ದರ್ಶನ ಮುಗಿಸ್ಕೊಂತ ಹಂಗೆ ಹಿಂದಿನ ಬಾಗಿಲೇ ಹಾಯಿಸಿ ಇಲ್ಲಿ ಸ್ವೀಟ್ ಗೀಟಿದ್ದು ಇವತ್ತನ್ನೆಲ್ಲ ನೋಡ್ಕೋತಾ ಹೊಂಟು ನೋಡ್ರಿ. ಯಾಕಂದ್ರೆ ಎಲ್ಲ ಗುಡಿ ಸುತ್ತಮುತ್ತ ಎಲ್ಲ ತಿರುಗಾಡಿ ಇನ್ನು ಲಾಸ್ಟ್ಗೆ ಹೊಳಿ ಕಡೆ ಹೋಗಿ ಹೊಳಿದಿಂದ ಮತ್ತು ನಾವು ಕೃಷ್ಣೇಶ್ವರಕ್ಕೆ ಪ್ರವಾಸ ಮಾಡ್ಬೇಕು. ಕೃಷ್ಣೇಶ್ವರ ಇಲ್ಲಿದ 320 ಕಿಲೋಮೀಟ್ರ್ ಐತ್ರಿ. ಅಲ್ಲಿ ಹೋಗ್ಬೇಕಂದ್ರೆ ಮಿನಿಮಮ್ 6 ರಿಂದ 7 ತಾಸು ಬೇಕು ರೀ. ನಾವು ಇಲ್ಲಿದ ಅದಕ್ಕೆ ಜಲ್ದಿಯಾಗಿ ಮುಗಿಸ್ಕೊಂಡ. ಇಲ್ಲಿ ನೋಡ್ರಿ ಇದು ವಿಠಲನ ಗುಡಿ ರೀ, ಪಂಡ್ರಾಪುರದ ರೀ. ಇದು ಏನು ಕಾಣ್ತೈತಿಲ್ಲ, ಇದು ಮೇನ್ ಗುಡಿ ರೀ. ಇವು ಎಲ್ಲ ನಮ್ಮ ದೋಸ್ತ ಒಬ್ಬ ಶರ್ಟ್ ತೊಗೋಬೇಕಂತ ಅವ್ನ ಮಗಗೆ ಅಲ್ಲಿ ಕರ್ಕೊಂಡು ಹೋಗಿದ್ರಿ. ಅದೇನೋ ಹೊಂದಲ್ಕ್ಕೆ ಬಿಟ್ಟು ಬಂದು ರೀ. ಹಂಗೆ ಹೊಳಿ ಕಡೆ ಬಂದು ರೀ. ಹೊಳಿ ಕಡೆ ಬಂದ ತಕ್ಷಣ ಇಲ್ಲಿ ಸಣ್ಣ ಒಂದು 2-3 ಗುಡಿ ಇದ್ದು. ನಮ್ಮ ದೋಸ್ತ ಒಬ್ಬ ದೇವ್ರಿಗೆ ಬರಲ್ಲ ಅಂದ್ರೆ ಮೊಬಸುಳಿ ಮಗ ಇಟ್ಟು ದೂರ ಬಂದ. ಏನು ಮಾಡಕ್ಕೆ ಬರಲ್ಲ, ಅವ್ರು ಇಷ್ಟ ರೀ. ಹಂಗೆ ನಮ್ಮ ದೋಸ್ತ ಒಬ್ಬ ರೋಹಿತ ಬಂದುಬಿಟ್ಟು ರೀ ದರ್ಶನ ಮಾಡ್ಕೊಳಕ್ಕೆ ರೀ. ಹಿಂಗೆ ಹೊಳಿ ಕಡೆ ಒಂದು ಕ್ಯಾಮ್ರಾ ಹಾಯಿಸ್ತಾ ಈ ಕಡೆ ಗುಡಿ ಕಡೆಯನ್ನು ತೋರಿಸ್ತಾ ಇದ್ವಿ. ಎಲ್ಲ ಮಂದಿ ಎಲ್ಲ ಸ್ನಾನ ಮಾಡ್ಕೊಳತ್ತೀರಿ ರೀ. ಆಗ ಗುಡಿ ದರ್ಶನ ಮಾಡ್ಕೋತಾ ಮುಂದೆ ಬರ್ಲತ್ತು ರೀ. ಹಂಗೆ ಕಾಲ್ಗೆ ಇಲ್ಲಿ ಬಿದ್ದು ಇದು ಗಂಗಾ ತೀರ್ಥ ಅಂದಾಗ ಇಲ್ಲಿ ಗುಡಿ ಮ್ಯಾಗ ಬರ್ದಿರಿ. ಹಾಗಾಗಿ ಇಲ್ಲಿ ವಿಠಲ್ ಸಣ್ಣ ಮೂರ್ತಿ ರೀ ಇಲ್ಲಿದ್ದು ರೀ. ಫೋಟೋ ತೆಗ್ಯಾರತ್ತಿದ್ರಿ. ನಮ್ಮ ದೋಸ್ತ ಕೇಳಿದ್ರಿ 100 ರೂಪಾಯಿ ಅಂದ್ರಿ ರೀ. ನಮ್ಮ ಮೊಬೈಲ್ದಾಗ ಅದ್ರಿಗೆ ಚಂದ ಬರ್ತಾವ ಅನ್ನೋ ಕಾರಣಕ್ಕೆ ತಗೊಲಿಲ್ಲ ರೀ. ಆಗ ಮತ್ತು ಹೊಳಿ ರೀ ಎಂಟ್ರಿ ಕೊಟ್ಟು ಗುಡಿ ಕಡೆ ನೋಡ್ಕೋತ ಮ್ಯಾಗ ಬಂದು ರೀ. ಆಗ ಇಲ್ಲಿ ಇನ್ಕ ಬಂದಿದ್ರಲ್ಲ ನಾವು ಗುಡಿಗೆ ರೀ. ಅದೇ ಹಿಂದಿನ ಬಾಗಿಲು ಹಾಸಿ ಹೊಳಿ ಕಡ್ದಾಸಿ ಇಲ್ಲಿ ಬಂದು ರೀ. ಈಗ ಮತ್ತು ಹೊಳಿ ಕಡೆ ಹೋದ್ರಿ. ನಮ್ಮ ದೋಸ್ತ ಒಬ್ಬಲ್ಲಿ ನಿಂತಿದ್ರಿ. ಇನ್ನು ನಾವು ಕೃಷ್ಣೇಶ್ವರಕ್ಕೆ ಪ್ರವಾಸ ಮಾಡ್ಬೇಕ್ರಿ. ಇಲ್ಲಿದ್ದು ಪಂಡ್ರಾಪುರದಿಂದ ನಾವು ಈಗ ಅಹಲ್ಯನಗರಕ್ಕೆ ರೂಟ್ ಹಿಡ್ಕೊಂಡು ಹೊಂಟು ರೀ. ಅಹಲ್ಯನಗರದಿಂದ ಅಲ್ಲಿ ಛತ್ರಪತಿ ಸಂಭಾಜಿನಗರಕ್ಕೆ ಹೋಗಿ ಅಲ್ಲಿದ ಇದಕ್ಕೆ ಹೋಗ್ಬೇಕ್ರಿ. ಹಸುವಾಗಿದ್ದು ನಮ್ಮ ದೋಸ್ತರು ಅಂದ್ರೆ ಮಧ್ಯಾಹ್ನ ಒಂದು ರೈಟ್ ಸೈಡ್ ದೇವಸ್ಥಾನ ಕಾಣಿಸ್ತೇ ಸ್ಥಾನ ರೀ. ಅಲ್ಲಿ ಹೋಗುತ್ತಾ ಊಟ